ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಸಿಂಧೂರ. ಬಜೆಟ್ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಇಡೀ ರಾಜ್ಯ ಗಮನಿಸ್ತಿದೆ ಅಂತ ನಾನು ಭಾವಿಸ್ತೇನೆ. ವಿರೋಧ ಪಕ್ಷದ ನಾಯಕರಾಗಿ ಸರ್ಕಾರವನ್ನ ಕಟ್ಟಿ ಹಾಕುವಲ್ಲಿ, ಸರ್ಕಾರಕ್ಕೆ ಮರುಪ್ರಶ್ನೆಗಳನ್ನ ಹಾಕುವಲ್ಲಿ, ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ಹಿಡಿಯುವಲ್ಲಿ ಆರ್ ಅಶೋಕ್ ಅವರು ನಿರೀಕ್ಷೆಯ ಮಟ್ಟವನ್ನ ಮೀರಿ ಅಧಿವೇಶನದಲ್ಲಿ ಮಾತುಗಳನ್ನ ಆಡ್ತಾ ಇದ್ರು. ಅವರ ಮಾತುಗಳು ವಿರೋಧ ಪಕ್ಷದ ನಾಯಕನಾಗಿ ಸರ್ಕಾರಕ್ಕೆ ಒಂದು ರೀತಿ ಚಾಟಿ ಬೀಸಿದ್ದು ಕೂಡ ನಿಜ. ಹಾಗಾದ್ರೆ ಅಧಿವೇಶನದಲ್ಲಿ ಸ್ಪೀಕರ್ ಎದ್ದು ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಸರ್ಕಾರ ಕಟ್ಟಿ ಹಾಕುವಲ್ಲಿ ವಿಪಕ್ಷ ಎಷ್ಟು ಪ್ರಬಲವಾಗಿ ನಿಂತ್ಕೊಂಡಿತ್ತು ಮತ್ತು ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ಹಿಡಿಯುವಲ್ಲಿ ವಿಪಕ್ಷದ ಕಾರ್ಯತಂತ್ರಗಳೇನು, ಇದೆಲ್ಲದರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ ಪ್ರತಿಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀ ಆರ್ ಅಶೋಕ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಆರಂಭದಲ್ಲಿ ವಿರೋಧ ಪಕ್ಷದ ನಾಯಕರ ಹುದ್ದೆಗೇನೆ ಒಂದಷ್ಟು ಪೈಪೋಟಿ ಇತ್ತು, ಎಲ್ಲವೂ ನಡೀತಾ ಇತ್ತು. ಅದಾದ್ಮೇಲೆ ನಿಮ್ಮ ಹೈಕಮಾಂಡ್ ಚೂಸ್ ಮಾಡಿದ್ಮೇಲೆ ಸಾಕಷ್ಟು ಗಟ್ಟಿಯಾಗಿ ನಿಂತ್ಕೊಂಡವರು ನೀವು. ಪಕ್ಷ ಸಂಘಟನೆ ವಿಚಾರ ಇರಬಹುದು ಅಥವಾ ವಿರೋಧ ಪಕ್ಷದ ನಾಯಕನಾಗಿ ಸರ್ಕಾರವನ್ನ ಕಟ್ಟಾಕುವಂತ ನಿಟ್ಟಿನಲ್ಲಿರಬಹುದು, ಸಾಕಷ್ಟು ಅಧಿವೇಶನಗಳನ್ನ ನಿಮ್ಮ ರಾಜಕೀಯ ಒಂದು ಇತಿಹಾಸದಲ್ಲಿ ನೀವು ನೋಡಿರ್ತೀವಿ ನಿಮ್ಮ ಬೆಳವಣಿಗೆಯಲ್ಲಿ. ಆದ್ರೆ ಮೊನ್ನೆ ನಡೆದಂತಹ ಇನ್ಸಿಡೆಂಟ್, ಸದನದಲ್ಲಿ ಮೊದಲ ಬಾರಿ ಸ್ಪೀಕರ್ ಆ ರೀತಿ ಎದ್ದು ಹೋದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ನಿಮ್ಗೆ ಏನ್ ಅನ್ನಿಸ್ತು? ಕಳೆದ 4-5 ಅಧಿವೇಶನದಲ್ಲಿ ಕೂಡ ಬಿಜೆಪಿ ಆಸ್ ಎ ವಿರೋಧ ಪಕ್ಷದ ನಾಯಕ ನಮ್ಮೆಲ್ಲ ಶಾಸಕರು ಕೂಡ ಸಮರ್ಥವಾಗಿ ಸರ್ಕಾರವನ್ನು ಕಟ್ಟಿ ಹಾಕೋದ್ರಲ್ಲಿ ನಿಸ್ಸಂದೇಹವಾಗಿ ತಪ್ಪಿಲ್ಲದೆ ಸರಿಯಾಗಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಿಸಿದಿರಿ ಮತ್ತು ಮುಜುಗರವನ್ನು ಕೂಡ ಮಾಡಿದಿರಿ. ನಾನಿರ್ಬೋದು, ನಮ್ಮೆಲ್ಲ ಶಾಸಕರು ಇರ್ಬೋದು. ಈ ಅಧಿವೇಶನದಲ್ಲೂ ಕೂಡ ಪ್ರಶ್ನೆಗಳು ಬರ್ತದೆ, ದಿನ ಪ್ರಶ್ನೆಗಳು ಬರ್ತದೆ, ಲಿಖಿತ ಮೂಲಕ ಉತ್ತರಿಸೋದು ಬರ್ತದೆ, ಸದನದಲ್ಲಿ ಉತ್ತರಿಸೋದು ಬರುತ್ತೆ. ಮೊನ್ನೆನೂ ಕೂಡ ಕಳೆದ 4-5 ದಿನದಿಂದನೂ ಕೂಡ ಲಿಖಿತ ಮೂಲಕ ಪ್ರಶ್ನೆ ಮಾಡುವಂಥದ್ದು ಸುಮಾರು 250, 280, 300 ಪ್ರಶ್ನೆಗಳು ಎವ್ರಿ ಡೇ ಬರ್ತದೆ, ಎಲ್ಲ ಇಲಾಖೆಗೂ ಸೇರಿಸಿ. ಆದರೆ ಸರ್ಕಾರ 285 ಪ್ರಶ್ನೆಗಳು ಹಾಕಿದ್ರೆ ಉತ್ತರ ಕೊಟ್ಟಿರೋದು 70. ಅಂದರೆ ಈ ಒಂದು 30% ಉತ್ತರ ಕೊಡೋಕ್ಕೆ ಇಲ್ಲ. ಅಂದರೆ ಸರ್ಕಾರ ಯೋಗ್ಯತೆ ಕಳ್ಕೊಂಡಿರೋದು ಕಾಣಿಸ್ತಾ ಇದೆ. ಮತ್ತು ಅಧಿಕಾರಿಗಳೆಲ್ಲ ಆರಾಮ್ಸೆ ಮಜಾ ಮಾಡ್ಕೊಂಡಿದ್ದಾರೆ. ಈಗ ಅವ್ರು ಬೇರೆ ಕೆಲಸ ಏನಿದೆ ಅವ್ರಿಗೆ? ಶಾಸನ ಸಭೆ ಅಂತ ಹೇಳಿದ್ರೆ ಸರ್ಕಾರ ಮಂತ್ರಿಗಳು ಯಾರು MLAಗಳಿದ್ದಾರೆ ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. MLAಗಳು ಆ ಕಾನ್ಸ್ಟಿಟ್ಯೂನ್ಸಿದ ಅವರ ಕ್ಷೇತ್ರದ ರಾಜ್ಯದ ವಿಚಾರಗಳಿಗೆ ಪ್ರಶ್ನೆ ಹಾಕ್ತಾರೆ, ಅದಕ್ಕೆ ಉತ್ತರ ಸಿಗಬೇಕು, ಅಷ್ಟೇ ಕೆಲಸ ಅದರದ್ದು. ಅದನ್ನು ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಸದನ ಯಾಕೆ ನಡಿಬೇಕು ಅಂತ ನಾನು ಪ್ರಶ್ನೆ ಹಾಕಿದ್ದೀನಿ, ಕೇಳಿದ್ದೀನಿ. ನಾನು ಇಷ್ಟೆಲ್ಲ ನಾವು ದುಡ್ಡು ಖರ್ಚು ಮಾಡ್ತೀವಿ, ಲಕ್ಷಾಂತರ ರೂಪಾಯಿ ಒಂದೊಂದು ಅಧಿವೇಶನಕ್ಕೆ, ಕೋಟ್ಯಾಂತರ ರೂಪಾಯಿ ನಾವು ದುಡ್ಡು ಖರ್ಚು ಮಾಡ್ತೀವಿ. ಸರ್ಕಾರ ಸತ್ತು ಹೋಗಿದೆ ಅಂತ ಹೇಳಿದ್ರಿ ನೀವು. ಪ್ರಶ್ನೆಗಳಿಗೆ ಉತ್ತರ ಬರಲ್ಲ ಅಂದ್ರೆ ಇನ್ನೇನು ಕೆಲಸ ಇದೆ ನಿಮಗೆ? ನೀವೇನಕ್ಕೆ ಸದನ ನಡೆಸ್ತೀರಾ? ನೀವು ಸ್ಪೀಕರ್ ಆಗಿ ನಿಮ್ಮ ಘನತೆ ಗೌರವ ಏನಾಗುತ್ತೆ ಅಂತ ಎಲ್ಲ ಕೇಳಿದೆ. ಇಮಿಡಿಯೇಟ್ ಆಗಿ ಸ್ಪೀಕರ್ ಅವರು, ನನಗೆ ಆಶ್ಚರ್ಯನ ಕೂಡ ಆಯಿತು, ಫಸ್ಟ್ ಟೈಮ್ ನನ್ನ ಪ್ರಶ್ನೆಗೆ ಅವರು ಫಸ್ಟ್ ಟೈಮ್ ಈ ಥರ ರಿಯಾಕ್ಷನ್ನು ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಯಾವ ಸ್ಪೀಕರು ಮಾಡಿಲ್ಲ. ಫಸ್ಟ್ ಟೈಮ್ ಎದ್ದು ಇಮಿಡಿಯೇಟಾಗಿ ನನಗೆ ಈ ಥರ ಸರ್ಕಾರದ ನಡವಳಿಕೆ ಸರಿ ಇಲ್ಲ ಅಂತ ಎದ್ದು ವಾಕೌಟ್ ಮಾಡಿಬಿಟ್ರು. ಅಂಥವರೇ ಈ ಸರ್ಕಾರ ನಡೆಯನ್ನು ಬೇಸರ ಮಾಡ್ಕೊಂಡು ಹೋದರು ಅಂತ ಹೇಳಿದ್ರೆ ಇಡೀ ಸರ್ಕಾರಕ್ಕೆ ಮುಜುಗರ ಆಗೋಯ್ತು. ಎಲ್ಲ ಮಂತ್ರಿಗಳು ಸರ್ ಹೋಗಬೇಡಿ ಅಂತ ಹೇಳಿದ್ರು, ಆದ್ರೂ ಅವರು ಹೋದರು. ಅಂದರೆ ಈ ಸರ್ಕಾರದ ನಡವಳಿಕೆ ಎಷ್ಟು ಕೆಟ್ಟದಾಗಿದೆ, ಯಾವ ರೀತಿ ಸರ್ಕಾರ ನಡೀತಾ ಇದೆ, ಇವರ ಅಧಿಕಾರದ ಕಿತ್ತಾಟದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರಾಗಬೇಕು ಅಂತ ಸಾಯ್ಲಿ, ನಮಗೇನಾಗಬೇಕಾಯ್ತೆ? ಕಾಂಗ್ರೆಸ್ ಪಾರ್ಟಿ ಸತ್ತೋದ್ರೂ ನಮಗೇನು ಬೇಜಾರಿಲ್ಲ. ಆದರೆ ಸರ್ಕಾರದ ಟ್ಯಾಕ್ಸ್ ಪೇಯರ್ಸ್ ಹಣದಲ್ಲಿ ನಡೆಯುವಂಥ ವಿಧಾನಸಭೆ ಅಧಿವೇಶನ ಸರಿಯಾಗಿ ನಡಿಬೇಕು ಅನ್ನೋದು ನನ್ನ ಉದ್ದೇಶ ಇತ್ತು. ಆ ಪ್ರಶ್ನೆಯನ್ನು ಹಾಕಿದ್ದೀನಿ. ಸ್ಪೀಕರ್ ಅವರು ಸ್ಪಂದನೆ ಮಾಡಿದ್ರು, ವಾಕೌಟ್ ಮಾಡಿದ್ರು. ಅದರಿಂದ ಏನಾಗಿದೆ, ಇವತ್ತು ಇಡೀ ಅಧಿಕಾರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಇವು ಚೇಂಜ್ ಆಗ್ಬಿಟ್ಟಿದೆ ನೋಡಿ. ಆಲ್ ಆಫ್ ಸಡನ್ ಮೊದಲೇ 280ಕ್ಕೆ 70 ಕೊಟ್ರು. ಇವತ್ತು ಅವರು ಪ್ರಶ್ನೆಗಳಿಗೆ 80% ಉತ್ತರ ಬಂದಿದೆ. 80%. ಮೊದಲು ಅಧಿವೇಶನಕ್ಕೆ ಮಿನಿಸ್ಟ್ರುಗಳೇ ಬರ್ತಾ ಇಲ್ಲ, ಈಗೆಲ್ಲ ಬರಕ್ಕೆ ಶುರು ಮಾಡಿದೆ. ವಿರೋಧ ಪಕ್ಷದ ಒಂದೇ ಒಂದು ಗರ್ಜನೆಗೆ ಇವತ್ತು ಇಡೀ ಸರ್ಕಾರ ನಡಗಿದೆ. ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರ ಸಿಗ್ತಾ ಇದೆ. ನಮ್ಮ ವಿರೋಧ ಪಕ್ಷದ ಗಟ್ಟಿ ನಿಲುವಿಂದ ಈ ಸಾಧನೆಯನ್ನು ನಾವು ಮಾಡಿದ್ದೇವೆ. ಸರ್, ಅಭಿವೃದ್ಧಿ ಅಂತ ಬಂದಾಗ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿರೋದು ಬಿಟ್ಟರೆ ಅಭಿವೃದ್ಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ವಿಫಲವಾಗಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರ.
ಸೊ ಆ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ವಿಪಕ್ಷ ಆ ಸರ್ಕಾರದ ವೈಫಲ್ಯಗಳನ್ನ ಜನರಿಗೆ, ವಿಧಾನಸಭೆಗೆ ನೀವು ರೀಚ್ ಮಾಡಿಸಿದ್ರಿ, ಜನರಿಗೆ ರೀಚ್ ಮಾಡಿಸುವಲ್ಲಿ ಅಷ್ಟ್ರ ಮಟ್ಟಿಗೆ ಸಕ್ಸಸ್ ಆಗಿಲ್ವೇನೋ ಅಂತ ಮಾತುಗಳು ಹೊರಗಡೆ ಕೇಳಿ ಬರ್ತಾ ಇದೆ. ಇಲ್ಲ, ಜನಕ್ಕೆ ಅರ್ಥ ಆಗ್ಬಿಟ್ಟಿದೆ. ಈಗ ಫ್ರೀ ಕೊಟ್ಟರು, ನಮ್ಮ ಹತ್ರ 2,000 ರೂಪಾಯಿ ಕೊಟ್ಟರು, ಹಾಲಿನ ತೆರಿಗೆ ಜಾಸ್ತಿ ಮಾಡಿದ್ರು, ಪೆಟ್ರೋಲ್ ಮಾಡಿದ್ರು, ಡೀಸೆಲ್ ಮಾಡಿದ್ರು, ಮನೆ ಕರೆಂಟ್ ಮಾಡಿದ್ರು, ಗಾರ್ಬೇಜ್ ಸೆಸ್ ಹಾಕಿದ್ರು, ಇವೆಲ್ಲ 5,000 ಆಗೋಯ್ತು. ಕೊಟ್ಟಿದ್ದು 2,000 ರೂಪಾಯಿ, ಟ್ಯಾಕ್ಸ್ ಹಾಕಿದ್ದು 5,000 ರೂಪಾಯಿ. ಆ ಎಣ್ಣೆ ಒಂದರಿಂದಾನೇ ಅವ್ರ ಮನೇನ ಹಾಳು ಮಾಡಿಟ್ಬಿಟ್ರು. ಇವತ್ತು ಎಲ್ಲರ ಮನೆಗಳನ್ನ ಆ ಕುಡಿಯುವಂತ ಒಂದು ವಿಸ್ಕಿ ಬ್ರಾಂದಿಯಿಂದನೇ ಎಲ್ಲರ ಮನೇನ ತೊಳೆದ್ಬಿಟ್ಟಿದ್ದಾರೆ. ಇವತ್ತು 45,000 ಕೋಟಿ ಅಬ್ಕಾರಿಯಿಂದ ಬರಬೇಕು ಅಂತ ಎಸ್ಟಿಮೇಟ್ ಮಾಡಿದ್ದಾರೆ ಇವರು. ಅಂದರೆ ಬರ್ತಾ ಬರ್ತಾ ಕುಡಿಯೋರು ಜಾಸ್ತಿ ಆಗಬೇಕು ಅಂತೇಳಿ ಅದನ್ನು ಕೂಡ ನಾವು ಜನರಿಗೆ ಮನದಟ್ಟು ಮಾಡುವಂಥ ಕೆಲಸವನ್ನು ಈಗಾಗಲೇ ಆಗಿದೆ, ಮಾಡ್ಕೊಂಬಿಟ್ಟಿದ್ದಾರೆ. ಜನನೇ ಮಾಡಿದ್ದಾರೆ. ಇನ್ನು ಮುಂದೆ ಬರ್ತಕ್ಕಂಥ ಇನ್ನೇನು 2 ವರ್ಷ ಇದೆ ಚುನಾವಣೆ. ಈಗಾಗಲೇ ಜನಕ್ಕೆ ಅರ್ಥ ಆಗಿದೆ. ಇನ್ನಷ್ಟು ಅರ್ಥ ಮಾಡ್ಕೊಳ್ಳೋ ರೀತಿ ನಾವು ಅವ್ರಿಗೆ ಅಂಕಿಅಂಶಗಳನ್ನೆಲ್ಲ ನಾವು ಜನಗಳಿಗೆ ತಲುಪಿಸ್ತೀರಿ. ನಮ್ಮ ಹೋರಾಟ ಮುಂದುವರಿಯುತ್ತೆ. ಜನಕ್ಕೆ ಒಳ್ಳೇದಾಗಬೇಕು. ಈ ಸರ್ಕಾರ ಜನ ವಿರೋಧಿಯಾಗಿ ಏನು ತೆರಿಗೆಗಳ ಹೊರೆಯನ್ನು, ಈಗ ಬಡ್ಜೆಟ್ ಬಂತು, ಇನ್ಮೇಲೆ ತೆರಿಗೆಗಳು ಹಾಕ್ತಾರೆ. ಇನ್ಮೇಲೆ ಇದು ದಿನನಿತ್ಯ. ಹೋದ ವರ್ಷ ತೆರಿಗೆ ಹಾಕಿರೋದಲ್ಲ, ಈಗ ಹೊಸ ಹೊಸ ತೆರಿಗೆಗಳನ್ನು ಶುರು ಮಾಡ್ತಾರೆ ನೋಡಿ. ಪೆಟ್ರೋಲ್ ಇರ್ಬೋದು, ಹಾಲು ಇರ್ಬೋದು, ಆಲ್ಕೋಹಾಲ್ ಎಲ್ಲ ಕಡೆ ತೆರಿಗೆಯನ್ನು ಶುರು ಮಾಡ್ತಾರೆ. ಅಂದರೆ ಈ ಸರ್ಕಾರ ಗ್ಯಾರಂಟಿಗೋಸ್ಕರ ಇಡೀ ರಾಜ್ಯದ ಜನರುಗಳಿಗೆ ಒಂದು ರೀತಿ ಕಷ್ಟ, ಅಂದರೆ ತೆರಿಗೆಗಳ ಭಾರವನ್ನ ಏರುವಂತ ಕೆಲಸ ಮಾಡಿದೆ. ವಿರುದ್ಧ ಹೋರಾಟ ಮಾಡ್ತೀವಿ. ಬಜೆಟ್ ಅಧಿವೇಶನ ಈ ಸಲ ಬಜೆಟ್ ಅಧಿವೇಶನ ತರಾನೇ ಇರಲಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ. ಬಜೆಟ್ ಅಲ್ಲಿ ಏನಾನ ಇದ್ರೆ ತಾನೆ ಬಜೆಟ್ ಅಂದ್ರೆ ಯುಗಾದಿ ಹಬ್ಬ ಅಂದ ತಕ್ಷಣ ನಮ್ಗೆಲ್ಲ ಹಳ್ಳಿಗಳ ಕಡೆ ಹೊಸ ಬಟ್ಟೆ ಬರುತ್ತೆ, ನಿರೀಕ್ಷೆ ಇರುತ್ತೆ, ಹೊಸ ಬಟ್ಟೆ ಬರುತ್ತೆ, ಒಬ್ಬಟ್ಟು ಮಾಡ್ತಾರೆ, ಹಬ್ಬ ಇದೆ, ಹೊಸದಡಕ್ ಮಾಡ್ತಾರೆ. ಈ ತರದೆಲ್ಲ ಒಂದು ಆಸೆ ಇರ್ತದೆ. ಆಸೆ, ಅದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಈ ಬಡ್ಜೆಟ್ ಅಲ್ಲಿ ಏನು ಇಲ್ಲ. ಕಳೆದ ಬಾರಿ ಏನ್ ಬಣ್ಣೆ ಮಾಡಿದ್ರು ಅದಕ್ಕೆ ಇನ್ನೊಂದು ಸ್ವಲ್ಪ ಕಲ್ಲರ್ ಹಾಕಿ ಮಾಡಿದ್ದಾರೆ. ಹಣ ಇಲ್ಲ ಅವ್ರ ಹತ್ರ, ಪಾಪರಾಗ್ಬಿಟ್ಟಿದ್ದಾರೆ. ಬಡ್ಜೆಟ್ ಅಲ್ಲಿ ಘೋಷಣೆ ಮಾಡಕ್ಕೆ ಹಣ ಇಲ್ಲ ಅವ್ರ ಹತ್ರ. ಹಣ ಇಲ್ದಿರ ಏನು ಘೋಷಣೆ ಮಾಡ್ತಾರೆ? ಸಾಲ ಮಾಡಿದ್ದಾರೆ. 1,15,000 ಕೋಟಿ. ಶಾಸಕರೇ ಹೇಳ್ತಿದ್ದಾರೆ ನಮ್ಗೇನು ಕೊಟ್ಟೇ ಇಲ್ಲ, ನಮ್ಮ ಕಾನ್ಸ್ಟಿಟ್ಯೂಯನ್ಸಿ ಏನು ಸಿಕ್ಕಿಲ್ಲ, ನಮ್ಗೇನು ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ನಿನ್ನೆ ಆರೋಗ್ಯ ಇಲಾಖೆಯ ಮೇಲೆ ಚರ್ಚೆ ಮಾಡ್ತಾ ಇದ್ರಿ. ಇವತ್ತು ಅದರಲ್ಲೂ ಅಷ್ಟೇ, ಮೆಡಿಸಿನ್ಸ್ ಇಲ್ಲ. ಯಾವ ಆಸ್ಪತ್ರೆಯಲ್ಲೂ ಮೆಡಿಸಿನ್ಸ್ ಇಲ್ಲ. ನಾನಲ್ಲ, ರೂಲಿಂಗ್ ಪಾರ್ಟಿ ಎಮ್ ಎಲ್ ಎಗಳೇ ಚಿಮಾರಿ ಆಗ್ತಾ ಇದ್ರು. ನೀನ್ ಬೆಂಗಳೂರಲ್ಲಿ ಕೂತ್ಬಿಟ್ಟು ನೀನು ಹೇಳಿದ್ರೆ ಆಗಲ್ಲಪ್ಪ, ಹಳ್ಳಿ ಕಡೆ ನಿನ್ಗೆ ಜ್ಞಾನ ಇಲ್ಲ ಅಂತ ಹೇಳಿ ಪಾಟೀಲ್ ಅಂತ ಕಲಬುರ್ಗಿ MLA ಅವರು ಚಿಮಾರಿ ಆಗ್ತಾ ಇದ್ರು. ನಿನ್ಗೆ ಇನ್ನೂ ಅಧಿಕಾರಿಗಳ ಹಿಡಿತದಲ್ಲೇ ನೀನ್ ಸಿಕ್ಕಾಕೊಂಡ್ಬಿಟ್ಟಿದೀಯ. ನೀನ್ ನಮ್ಗೆ ಒಳ್ಳೇದ್ ಮಾಡಕ್ ಬಂದಿಲ್ಲ, ನಮ್ಮ ಹಾಳು ಮಾಡ್ತಾ ಇದೀಯಾ ಅಂತ ಹೇಳಿದ್ರು. ಅಂದ್ರೆ ಈ ಸರ್ಕಾರವನ್ನ ವಿರೋಧ ಪಕ್ಷ ಅಲ್ಲ, ಜನರೆಲ್ಲ ಚಿಮಾರಿ ಆಗ್ತಾ ಇರೋದು. ಆಡಳಿತ ಪಕ್ಷದ MLAಗಳೇ ಚಿಮಾರಿ ಆಗ್ತಾವ್ರು. ಈ ಸರ್ಕಾರ ನಡೀತಾ ಇರೋದು ಬಿರಿ ಬ್ರೇಕ್ಫಾಸ್ಟು, ಡಿನ್ನರ್ ಮೀಟಿಂಗು. ಇವರು CM ಡಿನ್ನರ್ ಕೊಟ್ಟರು ಅಂತ DCM ಡಿನ್ನರ್ ಕೊಡೋದು, ಅವ್ರು ಕೊಟ್ಟರು ಅಂತ ಮಂತ್ರಿಗಳು ಡಿನ್ನರ್ ಕೊಡೋದು. ಡಿನ್ನರ್ ಸರ್ಕಾರ ಇದು, ಜನಗಳ ಸರ್ಕಾರ ಅಲ್ಲ, ಡಿನ್ನರ್ ಸರ್ಕಾರ ಇದು. ಸರ್, ನೀವು ಇನ್ನೊಂದು ಮಾತು ಹೇಳ್ತಾ ಇದ್ರಿ, ರಾಜ್ಯಪಾಲರು ಒಂದ್ಸಲಿ ವಾಕೌಟ್ ಮಾಡಿ ಅವ್ರು ಚುಟುಕಾಗಿ ಮುಗಿಸ್ಬಿಟ್ಟು ಹೊರಟಾಗ ಇವರು ಆಡಳಿತ ಪಕ್ಷದವರು ಬಹಳ ದೊಡ್ಡ ಇಶ್ಯೂ ಮಾಡಿದ್ರು. ಅದನ್ನ ಸೇಮ್ ಟೈಮ್ ಸ್ಪೀಕರ್ ಎದ್ದು ಹೋದಾಗ ಏನ್ ಅನ್ಸಿರ್ಬೋದು ಸರ್? ನೋಡಿ, ಗವರ್ನರು ಕಾನ್ಸ್ಟಿಟ್ಯೂಷನ್ ಪೋಸ್ಟು, ಸ್ಪೀಕರು ಕಾನ್ಸ್ಟಿಟ್ಯೂಷನ್ ಪೋಸ್ಟು. ಇವರಿಬ್ಬರು ಅದೇ ಚೇರ್ ಮೇಲೆ ಗವರ್ನರು ಕೂತಿದ್ರು, ಅದೇ ಚೇರ್ ಮೇಲೆ ಸ್ಪೀಕರು ಇದ್ರು. ಅದೇ ಚೇರಿಂದ ಗವರ್ನರು ವಾಕೌಟ್ ಮಾಡಿದ್ರು, ಅದೇ ಚೇರಿಂದ ಸ್ಪೀಕರು ವಾಕೌಟ್ ಮಾಡಿದ್ರು. ಅಂದ್ರೆ ಈ ಸರ್ಕಾರ ಸರಿ ಇಲ್ಲ ಅಂತ. ಯಾವ ನೈತಿಕತೆ ಇದೆ ಹಾಗಾದ್ರೆ ಕಾಂಗ್ರೆಸ್ ಅವರಿಗೆ ರಾಜ್ಯಪಾಲರ ಬಗ್ಗೆ ಮಾತಾಡ್ಲಿಕ್ಕೆ? ಅಲ್ಲ, ರಾಜ್ಯಪಾಲರ ಬಗ್ಗೆ ಮಾತಾಡೋ ನೈತಿಕತೆ ಇಲ್ಲೇ ಇಲ್ಲ ಬಿಡಿ. ಈ ಗವರ್ನರ್ ಅವ್ರ ಪಾರ್ಟಿಯವರೇ, ಅವ್ರು ಕಾಂಗ್ರೆಸ್ ಇಂದ ಎಲೆಕ್ಟ್ ಆಗಿದ್ದು. ಗವರ್ನರ್ ಇದಾದ್ಮೇಲೆ ಸ್ಪೀಕರ್ ಆದ್ಮೇಲೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಆದ್ರೆ ಎಲೆಕ್ಟ್ ಆಗಿದ್ದು ಕಾಂಗ್ರೆಸ್ ಇಂದಾನೆ. ಅವ್ರಿಗೆ ಬೇಜಾರಾಗಿದೆ ಈ ಸರ್ಕಾರದ ನಡವಳಿಕೆ. ಮಂತ್ರಿಗಳು ಯಾರು ಸರಿಯಾಗಿ ಸದನಕ್ಕೆ ಬರಲ್ಲ, ಉತ್ತರಕ್ಕೆ ಸರಿಯಾದ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ, ರಿವ್ಯೂ ಮೀಟಿಂಗ್ ಮಾಡಲ್ಲ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾನು 1 ತಿಂಗಳು ಮುಂಚೆನೇ ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ದೆ. ಯಾರು ಮಾಡಲ್ಲ. ಚೀಫ್ ಸೆಕ್ರೆಟರಿ ಅಂತೂ ಹೇಳೋದು ಕೇಳೋದು ಏನೂ ಇಲ್ಲ. ಚೀಫ್ ಸೆಕ್ರೆಟರಿ ಅವರು ಕಂಡ್ರೆ ಯಾರಿಗೂ ಭಯನೂ ಇಲ್ಲ. ಮುಖ್ಯಮಂತ್ರಿ ಅಂತೂ ಅವ್ರ ಚೇರ್ ಉಳಿಸ್ಕೊಳಕ್ಕೋಸ್ಕರ ಅವರು ಸರ್ಕಸ್ ಮಾಡ್ತಾ ಇದ್ದಾರೆ. ಒಂಥರ ಸರ್ಕಸ್ ಕಂಪನಿ ಇದ್ದಂಗೆ ಈ ಸರ್ಕಾರ. ವಿರೋಧ ಪಕ್ಷ ಅಂತಂದ್ರೆ ಈಗ ಬರೀ 1-2-3 ಫೇಸ್ ಮಾತ್ರ ಆಗೋಗ್ಬಿಟ್ಟಿದೆ ಸರ್. ಮೊದಲಿಗೆ ವಿರೋಧ ಪಕ್ಷದ ನಾಯಕರು R ಅಶೋಕ್ ಸರ್, ಇನ್ನೊಬ್ರು ಸುನಿಲ್ ಕುಮಾರ್, ಇನ್ನೊಬ್ರು ಯಾರೋ ಅರವಿಂದ್ ಬೆಲ್ಲದ್, 3 ಜನ ವಿರೋಧ ಪಕ್ಷ ಅಂತಂದ್ರೆ ಆಗೋಗ್ಬಿಟ್ಟಿದೆ.
ಮತ್ಯಾರು ನಿಮ್ಮ ಪಕ್ಷದಲ್ಲಿ ಅಷ್ಟ್ರ ಮಟ್ಟಿಗೆ ಆಕ್ಟಿವ್ ಆಗಿರೋದು ಕಾಣಿಸ್ತಲ್ಲ, ನೀವು ಒಂದಿಬ್ರು 3 ಜನನ ಬಿಟ್ರೆ ಯಾಕೆ? ಹಾಗೆ ನಡೆಯೋದು. ಎಲ್ಲರೂ ಮಾತಾಡೋಕ್ಕಾಗಲ್ಲ, ಅವಕಾಶ ಎಲ್ಲರಿಗೂ ಸಿಗೋಕ್ಕಾಗಲ್ಲ. ಒಬ್ಬ ಲೀಡರ್ ಅಂತ ಇರ್ತಾರೆ, ಲೀಡರ್ಗೆ ಹೆಚ್ಚು ಅವಕಾಶ ಇದ್ದೇ ಇರ್ತೈತೆ. ಅದ್ರ ಥರ ಇನ್ನ ಪದೇ ಪದೇ ಮಾತಾಡೋವಂಥ ಸುರೇಶ್ ಕುಮಾರು ಈ ಥರದೆಲ್ಲ ಇದ್ದಾರೆ. ನೆನ್ನೆನೂ ಕೂಡ ಭಾಳಷ್ಟು ಜನ ಬೆಂಗಳೂರು MLAಗಳು, ನಮ್ಮ ಸತೀಶ್ ರೆಡ್ಡಿ, ವಿಶ್ವನಾಥ್, ಮುನ್ರಾಜು, ಮುನಿರತ್ನ ಅವರೆಲ್ಲ ನೆನ್ನೆನೂ ಕೂಡ ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ. ಮಾಧ್ಯಮದೆಲ್ಲ ಒಳ್ಳೆ ಸುದ್ದಿ ಬಂದಿದೆ. ಇಷ್ಟೆಲ್ಲ ನೀವು ಹೋರಾಡ್ತಿದ್ರು ಸರ್, ಯಾಕೆ ಇನ್ನೂ ಪ್ರಾಪರ್ ಆಗಿ ಎಲ್ಲೋ ಒಂದ್ ಕಡೆ ಈ ಸರ್ಕಾರಕ್ಕೆ ಇನ್ನೂ ಸರಿಯಾಗಿ ತರಾಟೆಗೆ ತಗೊಳಕ್ಕೆ ಆಗ್ತಾ ಇಲ್ಲ? ಸರ್ಕಾರ ಇದ್ರೆ ತಾನೇ ಏನನ್ನ ಆಗೋದು. ಸರ್ಕಾರ ಸತ್ತೋಗ್ಬಿಟ್ಟಿದೆ. ನಮ್ಮ ಪಾಲಿಗಂತೂ ಸತ್ತೋಗಿದೆ, ಜನರ ಪಾಲಿಗೂ ಸತ್ತೋಗ್ಬಿಟ್ಟಿದೆ. ಈ ಗ್ಯಾರಂಟಿ ಅನ್ಕೊಂಡು ಅಷ್ಟೇ, ಅವರು ಗ್ಯಾರಂಟಿ ಮೇಲೆ ಬದುಕಿರೋದು ಅಷ್ಟೇ. ಇನ್ನೇನ್ ರೋಡ್ ಎಲ್ಲ ಹಾಳಾಗಿದೆ, ಹಳ್ಳ ಬಿದ್ದ ರಸ್ತೆಗಳು, ರೈತರ ಆತ್ಮಹತ್ಯೆ ನಡೀತಾ ಇದೆ, ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ, ಡಾಕ್ಟರ್ ಇಲ್ಲ. ಈ ಪರಿಸ್ಥಿತಿ ಇಡೀ ಕರ್ನಾಟಕದಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ. ಈ ಸರ್ಕಾರ ಇವ್ರಿಗೇನು, ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ಅಧಿಕಾರ, ಹೆಂಗನ ಮಾಡಿ ಯಾರನ್ನ ಹಾಳಾಗೋಗ್ಲಿ ಏನೋ ಆಗಲಿ, ನಾನೊಂದು ಆ ಪೋಸ್ಟಲ್ಲಿ ಕಂಟಿನ್ಯೂ ಆಗಬೇಕು ಅಂತ, ಇನ್ನೊಬ್ರು ಆ ಪೋಸ್ಟನ್ನ ಒದ್ ಕಿತ್ಕೊಬೇಕು ಅಂತ, ಇಷ್ಟೇ ನಡೀತಾ ಇರೋದು. ಇನ್ನೇನು ಬೇರೆ ಇಲ್ಲ. ಬಹುಮತದ ಸರ್ಕಾರ ಅಷ್ಟೇ ಇದು, ಜನ ಬೆಂಬಲದ ಸರ್ಕಾರ ಅಲ್ಲ. ನೀವು ಹೇಳ್ತೀರಿ ಸರ್ಕಾರದಲ್ಲಿ ಬೇಕಾದಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ, ಯಾಕೆ ಸಾಕ್ಷಿ ಸಮೇತ ಯಾವ್ದನ್ನು ಪ್ರೂವ್ ಮಾಡಕ್ಕಾಗಿಲ್ಲ? ಮಾಡಿದ್ರಲ್ಲ, ಮೂಢ ಹಗರಣದಲ್ಲಿ ಸಾಕ್ಷಿ ಸಮೇತ ಪ್ರೂವ್ ಮಾಡಿದ್ಕೆ ಅಲ್ಲ 14 ಸೈಟ್ ವಾಪಸ್ ಕೊಟ್ಟಿದ್ದು. ಅಲ್ಲ ಸರ್, ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ಪ್ರೂವ್ ಮಾಡಿತ್ತಾನೆ, ಅವರೆಲ್ಲ ಜೈಲಿಗೆ ಹಾಕಿದ್ದು. ಕನ್ವಿಕ್ಷನ್ ಅನ್ನೋ ಮಟ್ಟಕ್ಕೆ ತನಕ ಯಾವ್ದು ಹೋಗಿ ಹೋಗ್ತೈತಲ್ಲ. ಕನ್ವಿಷನ್ ಕೋರ್ಟ್ ಅಂದ್ರೆ ನಿಮ್ಗೂ ಗೊತ್ತಿದೆ, ದೇಶದಲ್ಲಿ ಕೋರ್ಟ್ ಏನು ಒಂದೇ ದಿನಕ್ಕೆ ತೀರ್ಮಾನ ಕೊಡ್ತಾರೆ. ಅಬಕಾರಿ ಇಲಾಖೆಯಲ್ಲಿ ಹಗರಣ ಅಂತ ಇದೆ, ಇನ್ನು ಸಾಕಷ್ಟು ಹಗರಣಗಳು ನಡೀತಾ ಇದೆ ಅಂತ ಆರೋಪ ಮಾಡಿದಿರಿ. ಬಟ್ ಸ್ಟಿಲ್ ಅದನ್ನ ಇನ್ನು ಎಷ್ಟೋ ಹಗರಣಗಳ ದಾಖಲೆಗಳು ಹೊರಗಡೆ ತರೋದಕ್ಕೆ ಬಿಜೆಪಿ ಕೈಲ ಆಗ್ತಿಲ್ಲ. ಯಾಕೆ? ತರ್ತಾ ಇದ್ದೀರಿ, ಆಗ್ತಾ ಇದೆ. ಬಟ್ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಗೊತ್ತಿದೆಯಲ್ಲ ನಿಮ್ಗೆ, ಬಹಳ ಬೇರೆ ದೇಶದ ತರ ಇಮಿಡಿಯೇಟ್ ಆಗಲ್ಲ. ಇಲ್ಲಿ ಸ್ಲೋ ಆಗುತ್ತೆ. ಒಂದು ಕೇಸ್ ಬಂದ್ರೆ ಅದು ಮಿನಿಮಮ್ 5 ವರ್ಷ 10 ವರ್ಷ ಎಲ್ಲ ತಗೊಂತಾ ಇದೆ. ಅದಕ್ಕೆ ಅದರ ಶೆಲ್ಟರಲ್ಲಿ ಇವರೆಲ್ಲ ಇದ್ದಾರೆ. ಈಗ ನಾಗೇಂದ್ರನ್ ಅಷ್ಟೇ ಜೈಲ್ಗೆ ಹೋಗಿ ಬಂದ, ಮತ್ತೆ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಸೊ ಒಂದಲ್ಲ ಒಂದಿನ ಅವರು ಶಿಕ್ಷೆ ಆಗೇ ಆಗ್ತೈತೆ. ಕರಪ್ಷನ್ ಅಂತೂ ಎಗ್ಗಿಲ್ಲದ ಕರಪ್ಷನ್. ಮನೆ ಕಟ್ಟಬೇಕಾದ್ರೂ ದುಡ್ಡು ಕೊಡ್ದಿರೋ ಮನೆ ಕಟ್ಟಕ್ಕಾಗಲ್ಲ. ಈ ಖಾತಾ ಅಂತ ಬಂದು ದುಡ್ಡು ಒಂದೊಂದು ಈ ಖಾತಾಗೆ ಹಣ ವಸೂಲಿ ಮಾಡ್ತಾರೆ. 10,000ದಿಂದ 1,00,000ದವರೆಗೂ ಒಂದೊಂದು ಖಾತಾ, ಅವ್ರದ್ದು ಖಾತಾ ಅವರೇ ಮಾಡಿಸ್ಕೊಳಕ್ಕೆ. ಹಿಂದೆ ಅವರ ಹೆಸರಲ್ಲೇ ಇತ್ತು, ಅವ್ರ ಹೆಸರಲ್ಲೇ ಇರೋ ಅವರೇ ಹೆಸರಿಗೆ ಅವರೇ ಖಾತಾ ಮಾಡಿಸ್ಕೊಳೋದು. ವಿಚಿತ್ರ ಇದು. ಅದಕ್ಕೆ ದುಡ್ಡು ಲೂಟಿ ಹೊಡಿತಾ ಇದ್ದಾರೆ ಇಡೀ ರಾಜ್ಯದಲ್ಲಿ. ಏನು ಆಗ್ತಾ ಇಲ್ಲ ಇಲ್ಲಿ. ಇಲ್ಲ, ಅವ್ರು ತೀರ್ಮಾನ ಮಾಡ್ಬಿಟ್ಟವ್ರೆ, ನಾವಿನ್ ನೆಕ್ಸ್ಟ್ ಗೆಲ್ಲಲ್ಲ, ಲೂಟಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿರೋದ್ರಿಂದ ಇಲ್ಲಿ ನೋಡಿ, ಎಲ್ಲಾ ಮಂತ್ರಿಗಳು, ಎಲ್ಲಾ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬದುಕಿರೋದು ಏನ್ರಿಂದ, ಅಧಿಕಾರದಲ್ಲಿ ಇರೋದು ಏನ್ರಿಂದ, ಕೇಂದ್ರಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ. ರಾಹುಲ್ ಗಾಂಧಿಗೆ ಇಲ್ಲಿಂದ ATM ಮಾಡ್ತಾರೆ. ಎಲ್ಲಿವರೆಗೂ ಕೊಡ್ತಾರೋ ಅಲ್ಲಿವರೆಗೂ ಅವರು ಅಧಿಕಾರವನ್ನ ಮುಂದುವರಿಸ್ತಾರೆ. ಬಿಜೆಪಿ ಸರ್ಕಾರ ಇದ್ದ ಕೇಂದ್ರಕ್ಕೆ ಇಲ್ಲಿಂದ ದುಡ್ಡು ಹೋಗ್ತಿರ್ಲಿಲ್ವಾ ಸರ್? ಅಲ್ಲಿ ಕೇಂದ್ರ ಸರ್ಕಾರ ಇದೆಯಲ್ಲ, ನಾವ್ಯಾಕೆ ಕೊಡ್ಬೇಕು? ನಾವು ಕೊಡೋ ಪ್ರಶ್ನೆನೇ ಇಲ್ಲ. ಆ ಥರ ಸಂಸ್ಕೃತಿ ಬಿಜೆಪಿಯಲ್ಲಿ ಇಲ್ಲೂ ಇಲ್ಲ. ಕಾಂಗ್ರೆಸ್ ಅಲ್ಲಿ ಹಂಗಲ್ಲ, ಇಡೀ ದೇಶದಲ್ಲಿ ಅವ್ರು ಎಲ್ಲೂ ಇಲ್ಲ. ಈಗ ಉಳಿದಿರೋದೇ ಕರ್ನಾಟಕ ಮತ್ತು ತೆಲಂಗಾಣ ಪಾಪರ್ ಆಗಿದೆ. ಅಲ್ಲಿ CM ಹೇಳಿದ್ದಾರೆ, ನಾವು ಪಾಪರ್ ಔಟ್ ಇದ್ದೀರಿ ಅಂತ. ಇನ್ನು ಕರ್ನಾಟಕದಿಂದಾನೇ ದುಡ್ಡು ಹೋಗ್ಬೇಕು. ಇಡೀ ದೇಶದಲ್ಲಿ ಪಾರ್ಟಿ ನಡೆಸಬೇಕಾದ್ರೆ 100 ಕೋಟಿ ರೂಪಾಯಿ ಬೇಕಲ್ಲ, ಯಾರು ಕೊಡ್ತಾರೆ? ಇದೇ ಸಿದ್ದರಾಮಯ್ಯ, ಇದೇ DK ಶಿವಕುಮಾರ್, ಇದೇ ಮಂತ್ರಿಗಳೇ. ಇಲ್ಲಿರೋ ಮಂತ್ರಿಗಳೆಲ್ಲ ಲೂಟಿ ಹೊಡಿತಾ ಇದ್ದಾರೆ. ಸರ್, 2028ಕ್ಕೆ ಏನ್ ಪ್ಲಾನ್ಸ್ ಇಟ್ಕೊಂಡಿದ್ದೀರಿ? ಯಾವ ತರ ನಿಮ್ ಪಕ್ಷ ಮುನ್ನಡೆಸ್ಕೊಂಡು ಹೋಗಕ್ಕೆ ಅಲ್ಲಿವರೆಗೆ 28 ಎಲೆಕ್ಷನ್ಗೆ ಯಾವ ತರ ಹೋಗಕ್ ಪ್ಲಾನ್ ಮಾಡ್ಕೊಂಡಿದ್ದೀರಿ? ನಿಮ್ಮ ಸ್ಟ್ರಾಟಜಿಗಳು ಏನಿದೆ? ಈಗಾಗಲೇ ನಾವೆಲ್ಲ ತಯಾರಿ ಮಾಡ್ತಾ ಇದ್ದೀರಿ. ಇನ್ನೇನು ಮುಗ್ದೋಯ್ತು ಇವ್ರದ್ದು ಸರ್ಕಾರದ ಅವಧಿ. ಜನನು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಯಾರನ್ನಾದ್ರೂ ಕೇಳಿ, ಈ ಸರ್ಕಾರ ಇನ್ ಗೆಲ್ಲಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಬರದೇ ಇಲ್ಲ ಅಂತ ಹೇಳಿ ನಮ್ಮ ಹೋರಾಟಗಳನ್ನು ನಾವು ಮಾಡ್ತಾ ಇದ್ದೀರಿ. ಎಲ್ಲ ತಾರ್ಕಿಕ ಅಂತ್ಯಕ್ಕೆ, ಮೂಡಾದ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಿದ್ದೀರಿ. ವಾಲ್ಮೀಕಿದು ಹೋಗಿದ್ದೀರಿ. ನಾವು ಮೊನ್ನೆನೂ ಕೂಡ ಯಾವುದೋ ಫ್ಯಾಕ್ಟ್ರಿ, ಸಿಲ್ಕ್ ಫ್ಯಾಕ್ಟ್ರಿ, ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ ಮುಚ್ತಾ ಇದ್ರು, ನಾನೇ ಹೋರಾಟ ಮಾಡಿದೆ. ಈಗ ಅದಕ್ಕೂ ಒಂದು ತಾರ್ಕಿಕ ಅಂತ್ಯ ಬಂತು. ರೈಲ್ವೆ ಇಲಾಖೆ ಪರೀಕ್ಷೆಗಳು ಕನ್ನಡದಲ್ಲೂ ಮಾಡಬೇಕು ಅಂತ ಪ್ರತಿಭಟನೆ ಆಗಿ ಎಕ್ಸಾಮ್ಗಳೇ ಸ್ಟಾಪ್ ಆಗಿದೆ. ಸೊ ನೀವು ಕೇಂದ್ರಕ್ಕೆ ಯಾವ ರೀತಿ ಮನವಿ ಮಾಡ್ತೀರಿ? ಕನ್ನಡಕ್ಕೆ ಆದ್ಯತೆ ಕೊಡಬೇಕು, ಪ್ರಶ್ನೆನೇ ಇಲ್ಲ. ಕನ್ನಡ ನಮ್ಮ ಉಸಿರು, ಕನ್ನಡಕ್ಕೆ ಆದ್ಯತೆ ಕೊಡಬೇಕು. ಕನ್ನಡದಲ್ಲೇ ಪರೀಕ್ಷೆ ನಡೆಸಬೇಕು. ನಾನು ಸೋಮಣ್ಣ ಅವ್ರ ಹತ್ರ ಮಾತಾಡ್ತೀನಿ. ನಾವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು. ಸರ್, ಯಾವತ್ತೂ ಬಿಜೆಪಿ ಫುಲ್ ಫ್ಲೆಡ್ಜ್ ಆಗಿ ಕರ್ನಾಟಕದಲ್ಲಿ ಅಧಿಕಾರ ರಚನೆ ಮಾಡಿದ್ದೇ ಇಲ್ಲ. 2028ಕ್ಕೆ ಅದನ್ನ ನಿರೀಕ್ಷೆ ಮಾಡಬಹುದಾ? ಗ್ಯಾರಂಟಿ, ಪ್ರಶ್ನೆನೇ ಇಲ್ಲ. ನಮ್ದು NDA ಈಗ ಯಾವ ರೀತಿ ಬಿಹಾರದಲ್ಲಿ ಎಲೆಕ್ಷನ್ ಆಯ್ತು, ಯಾವ ರೀತಿ ಆಂಧ್ರದಲ್ಲಿ ಎಲೆಕ್ಷನ್ ಆಯ್ತು, ಈ ಸರಿ 2/3 ಮೆಜಾರಿಟಿ ಬಿಜೆಪಿ ನೇತೃತ್ವ ಸರ್ಕಾರ ಕರ್ನಾಟಕದಲ್ಲಿ ಬಂದೇ ಬರುತ್ತೆ, ಪ್ರಶ್ನೆನೇ ಇಲ್ಲ. ಸರ್, ಮುಂದೊಂದು ದಿನ ಅಂತ ಸಂದರ್ಭ ಬಂದಾಗ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ಳೋ ಸಂದರ್ಭ ಬಂದ್ಬಿಟ್ರೆ? ನಮಗೂ ಕಾಂಗ್ರೆಸ್ ಸಂಬಂಧ ಬರೋದೇ ಇಲ್ಲ.
ನಾವು ರೈವಲ್ರಿ ಅವ್ರನ್ನ ವಿರೋಧ ಮಾಡುವಂಥವ್ರು. ಪಂಚರಾಜ್ಯ ಚುನಾವಣೆ ಬಗ್ಗೆ ನಿಮ್ಮ ಒಪಿನಿಯನ್ ಸರ್? ಬಿಜೆಪಿ ಯಾವ ರೀತಿ ಸಿದ್ಧವಾಗಿದೆ ಪಂಚರಾಜ್ಯ ಚುನಾವಣೆ ಬಗ್ಗೆ? ಕರ್ನಾಟಕದ ಕಾಂಟ್ರಿಬ್ಯೂಷನ್ ಏನು ಪಂಚರಾಜ್ಯ ಚುನಾವಣೆ? ಈಗಾಗಲೇ ನಮ್ಮ ಕರ್ನಾಟಕದ ಹಲವಾರು ಕಾರ್ಯಕರ್ತರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ತಮಿಳ್ನಾಡಿಗೆ ಹೆಚ್ಚು ಜನ ಹೋಗ್ತಾ ಇದ್ದಾರೆ. ವೆಸ್ಟ್ ಬೆಂಗಾಲಲ್ಲೂ ಕೂಡ ಈ ಸರಿ ಬಿಜೆಪಿ ಗೆಲ್ಲುವಂಥ ವಾತಾವರಣ ಇದೆ. ತಮಿಳ್ನಾಡಲ್ಲೂ ಕೂಡ NDA ಪಾರ್ಟ್ನರ್ ಅಣ್ಣಾ DMK ಜೊತೆ ನಮ್ಮ ಪಾರ್ಟ್ನರ್ಶಿಪ್ ಇದೆ. ಅಲ್ಲೂ ಕೂಡ ನಮ್ಮ ಹೋರಾಟ ಮಾಡ್ತಾ ಇದ್ದೀರಿ. ಕೇರಳದಲ್ಲಿ ಮೊನ್ನೆ ಕಾರ್ಪೊರೇಷನ್ ನಾವೇ BJP ಕಾರ್ಪೊರೇಷನ್ ಮಾಡಿದ್ದಾರೆ. ಸೊ ಎಲ್ಲ ಕಡೆನೂ ಈಗ ಅಸ್ತಿತ್ವ ಇದೆ. ಮೊದಲು ಉತ್ತರ ಇಂಡಿಯಾ ಪಾರ್ಟಿ ಅಂತ ಇದ್ರು. ಈಗ ಎಲ್ಲ ಕಡೆನೂ ಇಡೀ ದೇಶದ ಮೂಲೆ ಮೂಲೆಗಳಲ್ಲೂ BJPಯ ಕಮಲ ಅರಳ್ತಾ ಇದೆ. ಈ ಸರಿ ಪಂಚರಾಜ್ಯಗಳಲ್ಲೂ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ನೋ ವಿಶ್ವಾಸ ಇದೆ. ಸರ್ 2028ರಲ್ಲಿ ಅಥವಾ ಈ ಪಂಚರಾಜ್ಯ ಚುನಾವಣೆ ತಗೊಂಡಾಗ ಕಾಂಗ್ರೆಸ್ ಮುಕ್ತ ಭಾರತ ಮಾಡೋದು ಬಿಜೆಪಿಯ ಒಂದು ಗುರಿ ಅನ್ನೋ ಒಂದು ಮಾತಿತ್ತು. ಆ ಕಾಂಗ್ರೆಸ್ ಮುಕ್ತ ಭಾರತ ಆಗುತ್ತಾ ಈ ಸಲ ಆದ್ರೂ? ನನಗನ್ಸುತ್ತೆ ಅದು ಹತ್ತತ್ರಕ್ಕೆ ಬರ್ತಾನೆ ಇದ್ದೀರಿ. ಮೊದಲು ಅವ್ರಿಗೆ ಎಷ್ಟು ರಾಜ್ಯಗಳಿತ್ತು ಕಾಂಗ್ರೆಸ್? 8-10 ರಾಜ್ಯಗಳಿತ್ತು. ಈಗ ಅವರು 3 ರಾಜ್ಯಗಳಿಗೆ ಬಂದಿದ್ದಾರೆ. ಇನ್ನ ಮುಂದಿನ ಚುನಾವಣೆ ಆದರೆ ಕಾಂಗ್ರೆಸ್ ಕರ್ನಾಟಕದಲ್ಲೂ ಬರಲ್ಲ, ತೆಲಂಗಾಣದಲ್ಲೂ ಬರಲ್ಲ, ಎಲ್ಲೂ ಕಾಂಗ್ರೆಸ್ ಇಲ್ಲ. ಕಾಂಗ್ರೆಸ್ ಮುಕ್ತ ಭಾರತ ಆದಷ್ಟು ಶೀಘ್ರವಾಗಿ ಆಗಲಿ ಅನ್ನೋ ಬೈಕೆಯಿಂದ ನಾವೆಲ್ಲರೂ ಸರ್ ಬೇರೆ ಬೇರೆ ರಾಜ್ಯಗಳ ಪಾರ್ಟ್ನರ್ಶಿಪ್ ಮೈತ್ರಿ ಬಗ್ಗೆ ಮಾತಾಡ್ತಿದ್ರಿ. ಕರ್ನಾಟಕದಲ್ಲಿ JDS ಜೊತೆ ಮೈತ್ರಿ ಆಗಿದ್ದೀರಿ. ಸೊ ಆ ಮೈತ್ರಿ ಎಷ್ಟು ಮಟ್ಟಿಗೆ ಮುಂದುವರ್ಕೊಂಡು ಹೋಗ್ತಾ ಇದೆ ಸರ್? ಬಿಕಾಸ್ ಈಗ ಆಲ್ರೆಡಿ ಕುಮಾರಸ್ವಾಮಿ ಅವರು CM ಕುರ್ಚಿಗೆ ಟವಲ್ ಹಾಕಿ ಕೂತಂಗೆ ಕಾಣಿಸ್ತಾ ಇದೆ. ಸೊ ನಿಮ್ಮ ಹೈಕಮಾಂಡ್ನ CM ಕ್ಯಾಂಡಿಡೇಟ್ ಯಾರು ಸರ್? ನೀವಾ ಅಥವಾ ಕುಮಾರಸ್ವಾಮಿ ಅವರ ಅಥವಾ ಯಾರಾದ್ರೂ ಸರ್ಪ್ರೈಸ್ ಕ್ಯಾಂಡಿಡೇಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ ಮುಂಬರುವ ಚುನಾವಣೆ? ಇದು ನರೇಂದ್ರ ಮೋದಿ ನೇತೃತ್ವದ NDA. ಇಲ್ಲೆಲ್ಲ ಯಾರು ಏನೇ ಮಾತಾಡಿದ್ರು ಕೂಡ ಅಲ್ಲಿ ನಮ್ಮ ಮೋದಿಯವರಿದ್ದಾರೆ, ಅಮಿತ್ ಶಾ ಇದ್ದಾರೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ. ಅವ್ರು ತೀರ್ಮಾನ ತೆಗೆದುಕೊಳ್ತಾರೆ. ಈಗ ಯಾರು ಟವಲ್ಲು ಹಾಕಕ್ಕಾಗಲ್ಲ, ಟವಲ್ ತೆಗಿಯಕ್ಕೂ ಆಗಲ್ಲ, ಹಾಕಕ್ಕೂ ಆಗಲ್ಲ. ನಾನು ಹೇಳ್ದಲ್ಲ, BJP ನೇತೃತ್ವದ ಸರ್ಕಾರ, NDA ಸರ್ಕಾರ ಕರ್ನಾಟಕದಲ್ಲಿ ಬರುತ್ತೆ. ಇದು ಶತಸಿದ್ಧ. ಮುಖ್ಯಮಂತ್ರಿ ಯಾರಾಗಬೇಕು ಅದನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವ್ರು ತೀರ್ಮಾನ ಮಾಡ್ತಾರೆ. ನಮ್ಮ BJP ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ. ಇನ್ ಕೇಸ್ ಅವ್ರ ತೀರ್ಮಾನ ಆ ಕಡೆನೇ ಇದ್ರೆ ನೀವೆಲ್ಲರೂ ಓಕೆನಾ ಸರ್? ಅದಕ್ಕೆ ಪ್ರಶ್ನೆನೇ ಇಲ್ಲಲ್ಲ. ಆ ಥರದ್ದು ಯಾಕೆ ತೀರ್ಮಾನ ತಗೊಂತಾರೆ? ಆ ಥರ ತೀರ್ಮಾನ ತಗೊಳೋ ಪ್ರಶ್ನೆನೇ ಬರಲ್ಲ. ಯಾಕೆಂದ್ರೆ BJP ಈ ಸರಿ ಒಳ್ಳೆ ಸಾಧನೆ ಮಾಡ್ತಾರೆ. ನಾನು ಹೇಳ್ದಲ್ಲ, 170 ಸೀಟ್ವರೆಗೂ NDA ಹೋಗ್ತೈತೆ ಅಂತ ಹೇಳ್ತಾ ಇದ್ದೀನಿ. ಅದರಿಂದ ಆ ಥರ ಪ್ರಶ್ನೆ ಉದ್ಭವಿಸಲ್ಲ. ನಮ್ಮ BJP ನೇತೃತ್ವ ಸರ್ಕಾರನೇ ಅಂತ ಹೇಳ್ತಾ ಇರೋದು. ಪರ್ಟಿಕ್ಯುಲರ್ BJP ನೇತೃತ್ವದ ಪ್ರತಿಭಟನೆ ವಿಚಾರ ಬಂದಾಗ ನೀವಿರೋ ಕಡೆ ಅವರಿರಲ್ಲ, ಅವರಿರೋ ಕಡೆ ನೀವಿರಲ್ಲ, ನಿಮ್ ಪ್ರತಿಭಟನೆಗಳೆಲ್ಲ ಅವ್ರು ಜಾಯ್ನ್ ಆಗಲ್ಲ. ಎಸ್ಪೆಷಲಿ ಸದನದ ಒಳಗಡೆ BJP ಏಕಾಂಗಿಯಾಗಿ ಹೋರಾಟ ನಡೆಸ್ತಾ ಇದೆ. ಇಲ್ಲ, ಸದನ ಒಳಗಡೆ ಇಬ್ಬರು ನಾವು ಒಟ್ಟಿಗೆ ಮಾಡ್ತಾ ಇದ್ದೀರಿ. ಹೊರಗಡೆ ಅವ್ರ ಪಾರ್ಟಿ ಅಸ್ತಿತ್ವನ ಅವ್ರು ಉಳಿಸ್ಕೊಂಡಿದ್ದಾರೆ, ನಮ್ಮ ಪಾರ್ಟಿ ಅಸ್ತಿತ್ವನ ನಾವು ಉಳಿಸ್ಕೊಂಡಿದ್ದೀರಿ. ಆ ಥರ ದೊಡ್ಡ ಹೋರಾಟ ಮಾಡಿದಾಗ, ಯಾವ್ದು ಮೈಸೂರು ಹೋರಾಟ ಮಾಡಿದ್ರಿ, ಅವಾಗ ಒಟ್ಟಿಗೆ ಹೋಗಿದ್ರಿ. ಯಾವ ಹೋರಾಟಕ್ಕೆ ಜೊತೆಲಿ ಹೋಗ್ಬೇಕು, ಯಾವ ಹೋರಾಟ ಸಪ್ರೇಟ್ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ಕಂತೀರಿ. ವಿಧಾನಸಭೆ ಒಳಗಡೆ ಅಂತೂ ನಾವು ಒಟ್ಟೊಟ್ಟಿಗೆ ಹೋರಾಟವನ್ನ ಮಾಡಿದಿರಿ. ನಮ್ಮ ಜೊತೆ JDS ಅವರು ಸದಾ ಕೈ ಜೋಡಿಸಿದ್ದಾರೆ. ಒಟ್ಟೊಟ್ಟಿಗೆ ನಾವು ಫೈಟ್ ಮಾಡ್ತಾ ಇದ್ದೀವಿ. ಸರ್ ಇದು ಆಕ್ಚುಲಿ ನಾವು ಒಂದು ಸರ್ವೆ ಮಾಡಿದಾಗ, ಕಾರ್ಯಕರ್ತರ ನಡುವಿನ ಒಂದು ಸರ್ವೆ ಮಾಡಿದಾಗ ಒಂದು ಜಸ್ಟ್ ನೀವು ಅದನ್ನ ಗಾಸಿಪ್ ಅಂತ ಅಂದ್ಕೊಳ್ತಿರೋ, ಒಂದು ಇನ್ಫಾರ್ಮೇಶನ್ ಅಂತ ಅಂದ್ಕೊಳ್ತಿರೋ, ಅದು ನಿಮಗೆ ಬಿಟ್ಟಿದ್ದು ಸರ್. ಎಲ್ಲೋ ಒಂದ್ ಕಡೆ ವಿಪಕ್ಷ ನಾಯಕರಿಗೂ ಮತ್ತು ಅಧ್ಯಕ್ಷರಿಗೂ ಸಮನ್ವಯದ ಕೊರತೆ ಇದೆ. ಅವ್ರ ಕಾರ್ಯಕ್ರಮಕ್ಕೆ ಇವ್ರು ಹೋಗಲ್ಲ, ಇವ್ರ ಕಾರ್ಯಕ್ರಮಕ್ಕೆ ಇವ್ರು ಹೋಗಲ್ಲ, ಈ ತರ ನಡೀತಾ ಇದೆ. ಇದು ನಮಗೆ ಮುಂದಿನ ದಿನಕ್ಕೆ ಕಾರ್ಯಕರ್ತರಿಗೆ ಏನಾದ್ರು ತೊಂದರೆ ಆಗುತ್ತಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಏನ್ ಹೇಳ್ತೀರಿ? ಇಲ್ಲ, ಆ ಥರ ಇಲ್ಲ. ನನ್ನೆಲ್ಲ ವಿಧಾನಸಭೆಯಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ನನ್ನ ಜೊತೆ ವಿಜಯೇಂದ್ರ ಅವರು ಕೈ ಜೋಡಿಸಿದ್ದಾರೆ. ಪಾರ್ಟಿದು ಯಾವುದೇ ಇದಿದ್ರು ಕೂಡ, ವೇದಿಕೆ ಇದ್ರು ಕೂಡ ನಾವು ಅವರಿಬ್ರು ಒಟ್ಟಿಗೆ ವೇದಿಕೆಯಲ್ಲೇ ಇದ್ದೀರಿ. ನಮ್ಮಲ್ಲಿ ಆ ಥರದ್ದು ಏನು ಡಿಫ್ರೆನ್ಸ್ ಇಲ್ಲ. ಯಾಕಂದ್ರೆ ನಮ್ಮ ನೇತೃತ್ವ ವಹಿಸಿರೋದಂಥವ್ರು ನರೇಂದ್ರ ಮೋದಿಯವರು. ಅವ್ರಿಗೆ ಯಾವುದೇ ರೀತಿ ಅಗೌರವ ಆಗೋ ರೀತಿ ನಮ್ಮ ನಡವಳಿಕೆಗಳು ಯಾವತ್ತೂ ಮಾಡಲ್ಲ. ನಾನಂತೂ ಪಾರ್ಟಿಯಲ್ಲಿ BJPಯಲ್ಲೇ ಹುಟ್ಟಿದ್ದೀನಿ, BJPಯಲ್ಲೇ ಬೆಳೆದಿದ್ದೀನಿ. ಪಕ್ಕಾ BJP ಪ್ರಶ್ನೆನೇ ಇಲ್ಲ ನಾನು. ಅದರಿಂದ ನಮ್ದು BJP ಅಷ್ಟೇ, ಯಾವುದೋ ವೈಯಕ್ತಿಕ ಯಾರ್ದೋ ವಿಚಾರ ಅಲ್ಲ. ನಮ್ದು BJP ಏನ್ ಹೇಳುತ್ತೆ, ಕೇಂದ್ರದ ನಾಯಕರು ಏನ್ ಹೇಳ್ತಾರೋ ಆ ಪ್ರಕಾರ ನಡೆಯುವಂಥದ್ದು. ಸರ್ BJPಯ ಇನ್ನುಳಿದ ಸಮಸ್ಯೆಗಳು ರಾಜ್ಯದಲ್ಲಿ ಹೇಗೆ ಬಗೆಹರಿಸ್ಕೊಳಕ್ ಮುಂದಾಗ್ತಾ ಇದ್ದೀರಿ ಸರ್? ಯಾಕಂದ್ರೆ ನಿಮ್ಗೆ ಜವಾಬ್ದಾರಿ ಜಾಸ್ತಿ ಇದೆ. ಒಂದು ಅಫ್ಕೋರ್ಸ್ ವಿಜೇಂದ್ರ ಪಕ್ಷದ ಅಧ್ಯಕ್ಷರಾಗಿದ್ರು ನೀವು ಅವ್ರಿಗಿಂತ ಹಿರಿಯರು, ಅವ್ರಿಗಿಂತ ಅನುಭವಿಗಳು, ರಾಜಕೀಯದಲ್ಲಿ ಜಾಸ್ತಿ ವರ್ಷ ಇದ್ದೀರಾ. BJPಯ ಇನ್ ಅಂಡ್ ಔಟ್ ನಿಮಗೆ ಗೊತ್ತಿದೆ ಇಷ್ಟು ವರ್ಷ ನೀವು ಇರೋದ್ರಿಂದ. ಸೊ ಈಗ ಆಲ್ರೆಡಿ BJP ಮನೆಯೊಂದು ಒಂದಷ್ಟು ಬೇರೆ ಬೇರೆ ಬಾಗಿಲುಗಳ ತರ ಆಗೋಗಿದೆ, ಅಸಮಾಧಾನಗಳಿದೆ. ಅದನ್ನೆಲ್ಲ ಹೇಗೆ ಒಗ್ಗೂಡಿಸ್ಕೊಂಡು ಹೋಗಕ್ಕೆ ನೀವು ಪ್ಲಾನ್ ಮಾಡ್ಕೊಂಡಿದ್ದೀರಿ? ನಾನು 1975 ನಾನು ಎಮರ್ಜೆನ್ಸಿಯಲ್ಲಿ ದೇಶದಲ್ಲಿ ಇಂದಿರಾ ಗಾಂಧಿ ವಿರುದ್ಧ ಪ್ರತಿಭಟನೆ ಮಾಡಿ ಜೈಲಿಗೆ ಹೋಗಿ ಬಂದಿದ್ದೀನಿ.
ಅವತ್ತಿಂದ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಕಾರ್ಯಕರ್ತನಾಗಿ, ತಾಲೂಕು ಅಧ್ಯಕ್ಷನಾಗಿ, ಜಿಲ್ಲಾ ಅಧ್ಯಕ್ಷನಾಗಿ, ರಾಜ್ಯದ ಹುದ್ದೆ, ಮಂತ್ರಿ 5 ಸರಿ ಮಂತ್ರಿಯಾಗಿ ಪ್ರತಿಯೊಂದು ಹಂತದಲ್ಲಿ ನಾನು ಕೆಲಸ ಮಾಡಿದ್ದೀನಿ. BJPಯ ಪ್ರತಿಯೊಂದು ವಿಚಾರನೂ ಕಾರ್ಯಕರ್ತರು ನನಗೆ ಗೊತ್ತಿದ್ದಾರೆ. ಅದರಿಂದ BJP ಮುಂದಿನ ಚುನಾವಣೆಗೆ ನಮ್ಮ ಸಂಘಟನೆಯನ್ನು ಇನ್ನಷ್ಟು ಬಲಪಡಿಸುವಂಥ ದಿಕ್ಕಿನಲ್ಲಿ ನಾನೆಲ್ಲರನ್ನೂ, ಯಾರ್ಯಾರು ಯಂಗ್ಸ್ಟರ್ಸ್ ಇದ್ದಾರೆ, ಯಾರ್ಯಾರು ಹಿರಿಯಿದ್ದಾರೆ, ಅವರೆಲ್ಲರನ್ನ ಜೊತೆಗೆ ತಗೊಂಡೋಗಿ ನಾವು ಪಕ್ಷವನ್ನ ಸದೃಢ ಮಾಡ್ತೀರಿ. ಮುಂದೆ ಬರುವಂತ ಚುನಾವಣೆಯಲ್ಲಿ 100ಕ್ಕೆ 100ರಷ್ಟು ಕರ್ನಾಟಕದಲ್ಲಿ BJPಯ ಆಡಳಿತ, NDA ಆಡಳಿತ ಬರೋ ರೀತಿ ನಾವು ಕೆಲಸ ಮಾಡ್ತೀರಿ. ಅದಕ್ಕೆ ಪೂರಕವಾದಂಥ ವಾತಾವರಣ ಇವತ್ತು ರಾಜ್ಯದಲ್ಲೂ ಇದೆ, ದೇಶದಲ್ಲೂ ಇದೆ. ಅದರಿಂದ ಭಯ ಪಡುವಂಥ ಅವಶ್ಯಕತೆನೇ ಇಲ್ಲ. ಕೇಂದ್ರದಲ್ಲಿರುವಂತಹ ಮೈತ್ರಿ ಸಮನ್ವಯತೆ ರಾಜ್ಯದಲ್ಲಿ ಕಾಣಿಸ್ತಾ ಇಲ್ಲ ಸರ್, ಯಾಕೆ? ಇಲ್ಲ ನೋಡಿ, ಅವರು ಅವರ ಅಸ್ತಿತ್ವವನ್ನು ಅವರು ಉಳಿಸ್ಕೊಬೇಕು. BJP ನಮ್ಮದು ಹಿಂದುತ್ವದ ವಿಚಾರ ಇಟ್ಕೊಂಡು ನಾವು ಬಂದಿದ್ದೀರಿ. ನಾವು ಹಿಂದುತ್ವದ ವಿಚಾರ ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ. JDS ಅವ್ರದೇ ಆದಂತ ಒಂದು ಕಲ್ಚರ್ ಇದೆ, ಅವ್ರದ್ದಿದೆ. ಅದರಿಂದ ಮೈತ್ರಿಯಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಆಗಲ್ಲ. ಮೈತ್ರಿಯಲ್ಲಿ ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗಲ್ಲ. ಈಗ ಸ್ಥಳೀಯ ಚುನಾವಣೆಯಲ್ಲೂ ಕೂಡ ಮೈತ್ರಿಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀರಿ. ನಮ್ಮ ಕೇಂದ್ರದ ನಾಯಕರು ಗಮನಕ್ಕೂ ತಂದಿದ್ದೀರಿ. ಅವ್ರೇನು ತೀರ್ಮಾನ ತಗೊಂತಾರೋ, ಡೆಲ್ಲಿಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ಬದ್ಧ ಇರ್ತೀವಿ ನಾವು. ಮೈತ್ರಿ ಆಗಬೇಕು ಅಂದ್ರೆ ಆಗ್ತೈತೆ, ಇಲ್ಲ ಅಂದ್ರೆ ಇಲ್ಲ. ಈ ಲೋಕಲ್ ಎಲೆಕ್ಷನ್ಸ್ಗೆ ಯಾವ ತರ ಪ್ರಿಪೇರ್ ಆಗ್ತಿದೆ ಸರ್? ಈಗ GB ಎಲೆಕ್ಷನ್ ಮಾಡಬೇಕು ಅಂತ ಆಯ್ತು. ಬೆಂಗಳೂರಿನ ಕಂಪ್ಲೀಟ್ ಇನ್ ಅಂಡ್ ಔಟ್, ನಾನು ಇನ್ ಅಂಡ್ ಔಟ್ ಅಂತ ಹೇಳ್ತಿದ್ದೀನಿ ಅಂದ್ರೆ ಪ್ರತಿಯೊಂದು ಮೂಲೆಯ ಹೊರ ಮತ್ತು ಒಳವು ನಿಮಗೆ ಗೊತ್ತಿದೆ. ಸೊ GBA ಚುನಾವಣೆಗೆ ಯಾವ ರೀತಿ ಪ್ರಿಪರೇಷನ್? 24ನೇ ತಾರೀಕು ಒಂದು ಮೀಟಿಂಗ್ ಕರೆದಿದ್ದೀರಿ. ನೆನ್ನೆನೂ ಕೂಡ ನಾನು ನಮ್ಮೆಲ್ಲ ಶಾಸಕರ ಸಭೆಯನ್ನು ಮಾಡಿದ್ದೀನಿ. ನಾನು ವಿಧಾನಸೌಧದಲ್ಲಿ, ನನ್ನ ಚೇಂಬರಲ್ಲಿ ನಾವು ಮಾಡಿದ್ದೀನಿ. 26ನೇ ತಾರೀಕು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯವರು ಬರ್ತಾ ಇದ್ದಾರೆ. ಸೊ ಫುಲ್ ಡೇ, ಪೂರ್ತಿ ದಿನ ಈ ಒಂದು GBA ಬಗ್ಗೆ, ಬೆಂಗಳೂರಿನ ಚುನಾವಣೆ ಬಗ್ಗೆ ಸವಿಸ್ತಾರವಾದಂಥ ಚರ್ಚೆಯನ್ನು ಮಾಡ್ತೀರಿ. ಈಗಾಗಲೇ ರಿಸರ್ವೇಷನ್ ಕೂಡ ಅನೌನ್ಸ್ ಆಗಿರೋದ್ರಿಂದ ಯಾರ ಅಭ್ಯರ್ಥಿಗಳು ಈ ಥರದ್ದೆಲ್ಲ ಒಂದು ಚರ್ಚೆಗಳು ನಡೀತಾ ಇದೆ. ಫುಲ್ ಡೇ ಒಂದು ಅಭ್ಯಾಸ ವರ್ಗ ಇದೆ. ಅಲ್ಲಿ ಯಾರ್ಯಾರು ಆಸ್ಪಿರೆಂಟ್ ಇರ್ತಾರೆ, ನಮ್ಮ ಪದಾಧಿಕಾರಿಗಳು, ನಮ್ಮ ಶಾಸಕರು, ನಮ್ಮ MP ಗಳು, ಅವರೆಲ್ಲರ ಜೊತೆ ಮಾತುಕತೆ ಆಡ್ತಾ ಇದ್ದೀರಿ. ನನಗನ್ಸ್ತತೆ ಈ ಕಳೆದ ಬಾರಿ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗೆ, ಪವರ್ಫುಲ್ ಸಿದ್ದರಾಮಯ್ಯ ಇದ್ದಾಗೆ ನಾವು ಗೆದ್ದಿದ್ದೀರಿ. 101 ಸ್ಥಾನ ಗೆದ್ದಿದ್ದೀರಿ. ಕಾಂಗ್ರೆಸ್ 68 ಸ್ಥಾನ ಗೆದ್ದಿದೆ. ಈ ಸರಿ ಗೆಲ್ಲೋದ್ರಲ್ಲಿ ಏನು ಸಮಸ್ಯೆ ಆಗಲ್ಲ. 100% ಬೆಂಗಳೂರು ಜನ ಟ್ಯಾಕ್ಸ್ನ ಹೊರೆಯಿಂದ, ಕಾಂಗ್ರೆಸ್ಸಿನ ಟ್ಯಾಕ್ಸ್ ಹೊರೆಯಿಂದ ನೊಂದಿದ್ದಾರೆ. ಕಾಂಗ್ರೆಸ್ಸನ್ನು ಬೇರು ಸಹಿತ ಕಿತ್ತಾಕ್ಬಿಡ್ತಾರೆ ಈ ಸರಿ. ಅದರಿಂದ ತಯಾರಿ ಅಂತೂ ಜೋರಾಗಿ ಆಗಿದೆ. ಗೆಲುವು ನಮ್ಮದೇ. ಸರ್, ಕಂದಾಯ ಇಲಾಖೆಗೆ 1ರಿಂದ 10ರವರೆಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಯಾವ ಇಲಾಖೆಗೂ ನಾನು ಮಾರ್ಕ್ಸ್ ಕೊಡಲ್ಲ. ಯಾವ ಇಲಾಖೆದು ಮೊನ್ನೆ ಎಲ್ಲ ಅಧಿವೇಶನದಲ್ಲಿ ಎಲ್ಲ ಇಲಾಖೆಯ ಪರ್ಫಾರ್ಮೆನ್ಸ್ ಅನ್ನು ಓದಿದ್ದೀನಿ. ಯಾರು ಕೂಡ 50 ದಾಟೇ ಇಲ್ಲ. ಎಲ್ಲ 38-40% ಅಚೀವ್ಮೆಂಟ್ ಅಷ್ಟೇ ಮಾಡಿರೋದು. ಬಜೆಟ್ ಅಲ್ಲಿ ಕೊಟ್ಟಿರೋ ಹಣದಲ್ಲಿ ಉಪಯೋಗ ಮಾಡಿರೋದೇ ಅಷ್ಟು. ಇನ್ನು ಮಾರ್ಕ್ಸ್ ಎಲ್ಲಿಂದ ಕೊಡಕ್ ಬರ್ತದೆ ಅವ್ರಿಗೆ? ಅದಕ್ಕೆ ಮಾರ್ಕ್ಸ್ ಕೊಡೋ ಪ್ರಶ್ನೆನೇ ಇಲ್ಲ. ಅವರು ಏನು ಬಡ್ಜೆಟ್ ಕೊಟ್ಟಿರೋ ಅಲೋಕೇಶನ್ ಏನು ಕೊಟ್ಟಿದ್ದೀರಿ, ಅದರಲ್ಲಿ ಏನು ಖರ್ಚು ಮಾಡಿದ್ದಾರೆ ಅಷ್ಟೇ ಅವ್ರಿಗೆ ಮಾರ್ಕ್ಸ್. ಆಲ್ರೈಟ್ ಸರ್, ನಿಮ್ಮ ಕಡೆಯಿಂದ ನಿಮ್ಮ ಕಾರ್ಯಕರ್ತರಿಗೆ ಮತ್ತು ಜನತೆಗೆ ಮತ್ತು ಸರ್ಕಾರಕ್ಕೆ ಏನು ಹೇಳಕ್ ಇಷ್ಟಪಡ್ತೀನಿ? ಹೊಸ ವರ್ಷದ ಶುಭಾಶಯ ಹೇಳ್ತಾ ಇದ್ದೀನಿ. ಯುಗಾದಿಯ ಶುಭಾಶಯ. ಎಲ್ಲರಿಗೂ ಒಳ್ಳೇದಾಗಲಿ. ಅಟ್ಲೀಸ್ಟ್ ಮುಂದೆ ಬರುವಂಥ ದಿನಗಳಲ್ಲಿ BJPಯ ಅಧಿಕಾರವನ್ನು ಕರ್ನಾಟಕದಲ್ಲಿ ನೀವು ನೋಡ್ತೀರಾ. ಬೆಂಗಳೂರಿನ ಚುನಾವಣೆಯಲ್ಲೂ ಕೂಡ BJP ಆಡಳಿತ ಬರುತ್ತೆ. ಇವರ ಟ್ಯಾಕ್ಸ್ನ ಟೆರರಿಸಮ್ ಏನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ, ಅದನ್ನು ತೊಲಗಿಸಿ ಒಳ್ಳೆಯ ಆಡಳಿತವನ್ನು ಕೊಡುವಂಥ ದೃಷ್ಟಿಯಿಂದ ನಾವು BJP ನಾವು ಕೆಲಸ ಮಾಡ್ತೀರಿ. NDA ಜೊತೆಗೂಡಿ ಈ ಬಾರಿ ಒಳ್ಳೆಯ ಆಡಳಿತವನ್ನು ಕರ್ನಾಟಕದಲ್ಲಿ ಮತ್ತು ಬೆಂಗಳೂರಿನ GBಯಲ್ಲಿ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀರಿ. ನಿಮ್ಮೆಲ್ಲರ ಆಶೀರ್ವಾದ ಯುಗಾದಿ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿ BJPಯನ್ನು ಗೆಲ್ಲಿಸಿ ಈ ಟ್ಯಾಕ್ಸ್ ಟೆರರಿಸಮನ್ನು ತೊಡೆದು ಹಾಕೋಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೊಡಿ ಅನ್ನೋ ಮಾತನ್ನು ರಾಜ್ಯದ ಜನತೆಗೆ ವಿನಂತಿ ಮಾಡಿ ಕೇಳ್ಕೊಂತ ಇದ್ದೀನಿ. ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಿಸಿ ಸ್ಕೆಡ್ಯೂಲಲ್ಲೂ ನಮಗೆ ಒಂದು ಸ್ವಲ್ಪ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಒಳ್ಳೆಯದಾಗಲಿ ನಿಮ್ಮೆಲ್ಲ ಸ್ಟ್ರಾಟಜಿಗಳಿಗೆ, ನಿಮ್ಮೆಲ್ಲ ಪ್ಲಾನ್ಗಳಿಗೆ ಮತ್ತು ನಿಮ್ಮೆಲ್ಲ ಏನೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ಕಾರ್ಯಗಳಿಗೆ. ಥ್ಯಾಂಕ್ ಯು ಸೋ ಮಚ್. ಪವರ್ ಟಿವಿ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ನಾನು ಧನ್ಯವಾದಗಳು. ವೀಕ್ಷಕರೇ, ಇದಿಷ್ಟು ಆರ್ ಅಶೋಕ್ ಅವರ ಮಾತುಗಳಾಗಿತ್ತು. ವಿರೋಧ ಪಕ್ಷದ ನಾಯಕರಾಗಿ ಅವರು ಪಕ್ಷವನ್ನ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಸರ್ಕಾರವನ್ನ ಕಟ್ಟಿ ಹಾಕುವಲ್ಲಿ ಕೂಡ ಒಂದು ಹಂತದಲ್ಲಿ ಅವರು ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಇನ್ನು ಮುಂದಕ್ಕೆ
ಇನ್ನೊಂದಷ್ಟು ಸರ್ಕಾರದ ವೈಫಲ್ಯಗಳನ್ನ ವಿರೋಧ ಪಕ್ಷವಾಗಿ ಬಿಜೆಪಿ ಎತ್ತಿ ಹಿಡಿಲಿ. ಯಾಕೆಂದ್ರೆ ವೀಕೆಸ್ಟ್ ವಿರೋಧ ಪಕ್ಷ ಅನ್ನುವಂಥ ಮಾತುಗಳು ಆರಂಭದ ದಿನಗಳಲ್ಲಿ ಕೇಳ್ಕೊಂಡ್ ಬರ್ತಾ ಇತ್ತು. ಆದ್ರೆ ಅದನ್ನ ಬದಲಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಲ್ಲಿ ಏನಾಗುತ್ತೆ, ವಿರೋಧ ಪಕ್ಷವಾಗಿ ಬಿಜೆಪಿ ಏನ್ ಮಾಡುತ್ತೆ, ವಿರೋಧ ಪಕ್ಷದ ಸ್ಥಾನದಿಂದ ಆಡಳಿತ ಪಕ್ಷಕ್ಕೆ ಬಿಜೆಪಿ ಬರುತ್ತಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗತ್ತೆ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.